ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಶಾಂಭವಿ. ನಾನಿವತ್ತು ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ತಾಪಮಾನ ಜಾಸ್ತಿ ಆಗಿದೆ. ಚಿಕ್ಕವರಾಗಿರ್ಬೋದು, ವಯಸ್ಸಲ್ಲಿರೋರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಯಾರಿಗೆ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ ಬಾಡಿ ಅಂಥವರಿಗೆ ದೇಹಕ್ಕೆ ತಂಪಾಗಿರುವಂತಹ ರಾಗಿ ಗಂಜಿನ ಮಾಡ್ತಾ ಇದ್ದೀನಿ ನಾನಿವತ್ತು. ಮೊದಲಿಗೆ ನಾನಿಲ್ಲಿ 1 ಗ್ಲಾಸ್ ನೀರನ್ನು ಕಾಯಕ್ಕಿಟ್ಟೆ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಕುದಿಬೇಕಾದ್ರೆ ಕರಗಲಿ ಅನ್ನೋ ಕಾರಣಕ್ಕೆ. ಬೇಡ ಅಂತಂದರೆ ಕೊನೆಯಲ್ಲಿ ಪುಡಿ ಉಪ್ಪನ್ನ ಕೂಡ ಸೇರಿಸ್ಕೋಬೋದು. ದೆನ್ ಅದಾದಮೇಲೆ ನಾನು ಅದು ಕಾಯಕ್ಕಿಟ್ಟಾದಮೇಲೆ ಒಂದು ಬೌಲಲ್ಲಿ 3/4 ಭಾಗ ನೀರನ್ನ ತಗೊಂಡು ಅದಕ್ಕೆ 1 ಸ್ಪೂನು ರಾಗಿ ಹಿಟ್ಟನ್ನ ಹಾಕಿ ನೀಟಾಗಿ ಒಂದು ಚೂರು ಗಂಟಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ನೀರು ಫುಲ್ ಚೆನ್ನಾಗಿ ಕಾದಿತ್ತು. ಅದಕ್ಕೆ ನಾನು ಅದನ್ನು ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಲೋ ಫ್ಲೇಮಲ್ಲಿ ಇದ್ದರೆ ಲೋ ಫ್ಲೇಮಲ್ಲೇ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋದಾದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಉರಿ ಸಣ್ಣ ಜಾಸ್ತಿ ಬೇಗ ಆಗಲಿ ಅಂತ ಮಾಡೋಕ್ಕೆ ಹೋಗಬಾರ್ದು. ಒಂದೇ ಉರಿಯಲ್ಲಿ ಬೇಯಿಸ್ಕೋಬೇಕು. ನಾನಿಲ್ಲಿ ಸಾಧ್ಯವಾದಷ್ಟು ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರೋ ಥರದ್ದು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ತಿಕ್ಕಾದಮೇಲೆ ನಾನು ಅದು ಕುಕ್ ಆಗಿದ್ಮೇಲೆ ಒಂದು 10 ಮಿನಿಟ್ಸ್ ಅದನ್ನು ಕುಕ್ ಮಾಡಿದೆ. ಅದಾದಮೇಲೆ ನಾನು ಎತ್ತಿಟ್ಟೆ. ಆ್ಯಕ್ಚುಲಿ ಇದು ರಾತ್ರಿ ಹೊತ್ತು ಮಾಡಿ ಬೆಳಿಗ್ಗೆ ಮಾಡ್ಕೊಂಡಿರೋದು ನಾನು ಕುಡಿಲಿಕ್ಕೆ. ರಾತ್ರಿ ಮಾಡಿಟ್ಟಿದ್ದನ್ನು ಬೆಳಿಗ್ಗೆ ಕುಡಿದ್ರೆ ಇನ್ನೂ ಜಾಸ್ತಿ ತಂಪಾಗುತ್ತೆ ಬಾಡಿ ಅಂತ. ಅದಕ್ಕೋಸ್ಕರ ರಾತ್ರಿ ಮಾಡಿಕೊಂಡು ಬೆಳಿಗ್ಗೆ ರೆಡಿ ಮಾಡಿ ಬೆಳಿಗ್ಗೆ ಕುಡಿಯಲಿಕ್ಕೆ ರೆಡಿ ಮಾಡ್ಕೊಂಡಿರೋದು. ಇನ್ನು ಅದು ರೆಡಿಯಾಗಿತ್ತು. ಈಗ ನಾವೇನು ಬೇಯಿಸಿ ಎತ್ತಿಟ್ಟಿದೆ ಅದಕ್ಕಿಂತನೂ ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ. ಅದನ್ನು ನೀಟಾಗಿ ಇನ್ ಕೇಸ್ ಏನಾದರೂ ಕೆನೆ ಕಟ್ಟಿರೋದು ಅಥವಾ ಅದನ್ನು ಒಡೆದು ನೀಟಾಗಿ ಗಂಟಿಲ್ದಿರಂಗೆ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ನಿನ್ನೆ ನೀರು ಹಾಕಿದ ಗ್ಲಾಸಲ್ಲೇ 3/4 ಭಾಗ ಮಜ್ಜಿಗೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗೆಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡಿಕೊಂಡು ಕಲಾಯಿಸ್ಕೋಬೇಕು. ದೆನ್ ನಾನು ಇದಕ್ಕೆ ಒಂದು ಸಣ್ಣದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೋಬೋದು ನೀವು. ಬಟ್ ನಾನು ಖಾರ ಏನೇ ಇದ್ರೂ ಬೆಳಿಗ್ಗೆ ಟೈಮಲ್ಲಿ ಗ್ಯಾಸ್ಟ್ರಿಕ್ ಫಾರ್ಮ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈಗ ಆಲ್ರೆಡಿ ಉಪ್ಪಾಕಿ ಬೇಯಿಸಿದ್ದೆ ರಾತ್ರಿ. ಬಟ್ ಈಗ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದು ಬೇಕು ಅಂದರೆ ಬೆಳಿಗ್ಗೆ ಕೂಡ ಮಾಡಿಕೊಂಡು ಕುಡಿಬೋದು. ರಾತ್ರಿ ಏನಕ್ಕಂತಂದರೆ ಇನ್ನೂ ಜಾಸ್ತಿ ತಂಪಾಗುತ್ತೆ ಅನ್ನೋ ಕಾರಣ ಅಷ್ಟೇ. ನಾನು ಮುದ್ದೆ ಮಾಡೋಕ್ಕೆ ಬರೋರು ಮುದ್ದೆನ ನಾನೇನು ಮಾಡ್ತೀನಿ, ನೈಟ್ ಹೊತ್ತು ನೀರು ಹಾಕಿ ಚೆನ್ನಾಗಿ ನೆನೆಯೋಕೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಬಟ್ ಇದು ಮುದ್ದೆ ಮಾಡೋಕ್ಕೆ ಬರದೇ ಇರೋರಿಗೆ ಯೂಸ್ ಆಗಲಿ ಅಂತ ಮಾಡಿದ್ದೀನಿ. ಈ ರೆಸಿಪಿನ ಬೆಳಿಗ್ಗೆ ಮಾಡ್ಕೊಳ್ಳೋರು ಬೆಳಿಗ್ಗೆ ಮಾಡಿ ಅದು ಕಂಪ್ಲೀಟು ಗಂಜಿ ತಣ್ಣಗಾದಮೇಲೆ ಮಜ್ಜಿಗೆನ ಆ್ಯಡ್ ಮಾಡಿ ಕುಡೀರಿ. ಇದು ನಾನು ಮಾಡ್ಕೊಳ್ಳೋ ಮೆಥಡು ರಾಗಿ ಗಂಜಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.